ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಡೆಲಿವರಿ ಇನ್ನೇನೊಂದು 10-15 ದಿವಸ ಇದೆ ಅನ್ನುವಾಗ ಈ ರೀತಿ ಫುಡ್ಗಳನ್ನು ನೀವು ತೊಗೊಂಡ್ರೆ ಹೆವಿ ಎನರ್ಜೆಟಿಕ್ ಆಗಿರ್ತೀರಾ, ಡಿಹೈಡ್ರೇಟ್ ಆಗೋದನ್ನು ತಪ್ಪಿಸ್ಬೋದು. ಮತ್ತು ಅನ್ನೆಸೆಸರಿಯಾಗಿ ವೀಕ್ ಆಗೋದು, ಸುಸ್ತಾಗೋದು, ಒಂದು ರೀತಿ ತಲೆ ಚಕ್ಕರ್ ಹೊಡಿಯೋದು ಇದೆಲ್ಲನೂ ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ. ಮತ್ತು ನಿಮಗೂ ನಿಮ್ಮ ಮಗುಗೂ ಒಂದೊಳ್ಳೆ ಎನರ್ಜಿ, ಡೆಲಿವರಿ ಆಗೋ ಟೈಮಲ್ಲಿ ಒಂದೊಳ್ಳೆ ಬೋನ್ ಹೆಲ್ತು, ಅಂದರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂದರೂ ಸಿ ಸೆಕ್ಷನ್ ಆಗುತ್ತೆ ಅಂದರೂ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ ಈ ಫುಡ್ಗಳು. ಸೊ ಮೊದಲನೇದು ಬಂದು ಯೋಗರ್ಟ್ ಇಲ್ಲ ಕರ್ಡ್, ಏನು ಫ್ರೆಶ್ ಮೊಸರು ಅಂತೀವಿ ಅದು. ಸೊ ಮೊಸರು ಡೈಲಿ 1 ಕಪ್ಪಷ್ಟು ತೊಗೊಳ್ಳೋದ್ರಿಂದ ಇದರಲ್ಲಿರುವಂಥ ಪ್ರೋಬಯೋಟಿಕ್ಸ್ ನಿಮಗೆ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ, ಜೊತೆಗೆ ಮಗುಗೆ ಬ್ರೈನ್ ಡೆವಲಪ್ಮೆಂಟನ್ನು ಕೊಡುತ್ತೆ, ನಿಮಗೆ ಒಂದೊಳ್ಳೆ ಜೀರ್ಣಕ್ರಿಯೆಯನ್ನು ಕೊಡುತ್ತೆ, ಕರುಳುಗಳ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ನೀವೇನು ಊಟ ಮಾಡ್ತೀರಾ ಅದೆಲ್ಲ ಚೆನ್ನಾಗಿ ಜೀರ್ಣ ಆಗಬೇಕಲ್ಲ, ನಿಮ್ಮಿಂದ ನಿಮ್ಮ ಮಗುಗೆ ಒಳ್ಳೆ ನ್ಯೂಟ್ರಿಷನ್ಸ್ ಹೋಗಬೇಕಲ್ಲ. ಸೊ ಅದಕ್ಕೆ ಈ ಒಂದು ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ. ಡೈಲಿ 1 ಕಪ್ಪಷ್ಟು ಮೊಸರು ತೊಗೊಳ್ಳಿ. ಇದೆಲ್ಲ ನಿಮಗೆ ಜಾಸ್ತಿ ತೊಗೊಂಡ್ರೆ ಮಾತ್ರ ಹೀಟ್ ಅನಿಸೋದು, ಬಟ್ 1 ಕಪ್ ಅನ್ನೋದು ಆರಾಮಾಗಿ ತೊಗೊಬೋದು, ಏನೂ ತೊಂದರೆ ಆಗೋಲ್ಲ. ನೆಮ್ಮದಿಯಾಗಿ ಮೊಸರನ್ನ ಆ ಥರ ಎಲ್ಲನೂ ನೀವು ತಿನ್ಕೋಬೋದು. ನೆಕ್ಸ್ಟ್ ಬಂದು ಸ್ವೀಟ್ ಪೊಟ್ಯಾಟೊ ಅಂದಾಗ ಸಿಹಿ ಗೆಣಸು. ಸೊ ಇದರಲ್ಲಿರುವಂಥ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಐರನ್ ಕಂಟೆಂಟು ಮತ್ತು ಇದರಲ್ಲಿರುವಂತಹ ಕಾರ್ಬೋಹೈಡ್ರೇಟು ಸ್ಟಡಿ ಎನರ್ಜಿಯನ್ನು ಕೊಡುತ್ತೆ. ಇಮ್ಮಿಡಿಯೇಟಾಗಿ ಒಂದೊಳ್ಳೆ ಎನರ್ಜಿ ಸಿಗುತ್ತೆ ಇದು. ಸೊ ಸುಸ್ತಾಗೋರು ಧಾರಾಳವಾಗಿ ದಿನಕ್ಕೆ ಒಂದು 100 ಗ್ರಾಮ್ ಅಷ್ಟು ತೊಗೋಬೋದು. ನೆಕ್ಸ್ಟ್ ಫುಡ್ ಬಂದು ಬೀಟ್ರೋಟಿಂದ ಮಾಡಿರುವಂತಹ ಜ್ಯೂಸ್ ಕೂಡ, ಪಲ್ಯ, ಈ ಥರ ಎಲ್ಲ ನೀವು ತಿನ್ಬೋದು. ಬೀಟ್ರೋಟ್ ಬಂದು ಒಂದು ಒಳ್ಳೆ ಡಿಟಾಕ್ಸಿಫೈಯಿಂಗ್ ಫುಡ್ಡು, ನಿಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತೆ, ನಿಮ್ಮ ದೇಹದಲ್ಲಿರುವಂತಹ ಒಂಥರ ಕೆಟ್ಟ ಕಲ್ಮಶಗಳನ್ನು ಹೊರಗಡೆ ತೆಗೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಬೀಟ್ರೋಟನ್ನು ನೀವು ಜ್ಯೂಸ್ ರೂಪದಲ್ಲಿ ಇಲ್ಲ ಅಂತಂದರೆ ಬೇಯಿಸ್ಬಿಟ್ಟು ನೀವು ತಿನ್ನುವಂಥದ್ದು ಈ ಥರ ಎಲ್ಲ ಮಾಡ್ಬೋದು. ಸೊ ಇದು ನಿಮ್ಮ ಸ್ಕಿನ್ ಹೆಲ್ತನ್ನು ಪ್ರಮೋಟ್ ಮಾಡುತ್ತೆ, ನಿಮಗೆ ಬ್ಲಡ್ ಇಂಪ್ರೂವ್ಮೆಂಟ್ ಇರುತ್ತೆ, ಮತ್ತು ನಿಮಗೆ ಒಂದು ಒಳ್ಳೆ ಗಟ್ ಹೆಲ್ತ್ ಕೂಡ ಇದರಿಂದ ಸಿಗುತ್ತೆ. ನಿಮಗೆ ಆರಾಮಾಗಿ ಬೆಳಗ್ಗೆ ಎದ್ದು ಆ್ಯಪಲ್, ಕ್ಯಾರೆಟ್ ಜೊತೆಗೆ ಬೀಟ್ರೋಟನ್ನು ಸಮ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸಿಯಲ್ಲಿ ರುಬ್ಬಿ ಅದರ ನೀರನ್ನು ನೀವು ಧಾರಾಳವಾಗಿ ಸಕ್ಕರೆ ಸೇರಿಸ್ದೆ ಕುಡಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಕ್ಯಾರೆಟ್ ಬದಲು ಇಲ್ಲ ಆ್ಯಪಲ್ ಬದಲು ನೀವು ಕುಕುಂಬರು ಮತ್ತು ಆಮ್ಲವನ್ನು ಕೂಡ ನೀವು ಸೇರಿಸ್ಕೋಬೋದು, ನೆಲ್ಲಿಕಾಯಿ ಕೂಡ ನೀವು ಹಾಕ್ಕೊಂಡು ಕುಡಿಬೋದು. ಮತ್ತು ಓಲ್ ಗ್ರೇನ್ಸು, ನೀವು ಗೋಧಿಯಿಂದ ಮಾಡಿರುವಂತಹ ಬ್ರೆಡ್ಡನ್ನು ತಗೊಳ್ಳಿ. ಆಲ್ಮೋಸ್ಟ್ ಮೈದಾ ಇದು ಬೇಡ, ಮೈದಾ ಬಂದು ತುಂಬಾ ಬ್ಲೀಚ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಗೋಧಿಯಿಂದ ಮಾಡಿರುವಂತಹ ಬ್ರೆಡ್ಡು ತುಂಬ ಬೇಕರಿಯಲ್ಲಿ ಸಿಗುತ್ತೆ, ನೀವು ಆರಾಮಾಗಿ ಕೇಳಿನೇ ತಗೊಳ್ಳಿ. ಇದು ಸ್ವಲ್ಪ ಟೇಸ್ಟ್ ಕಮ್ಮಿ ಇದ್ರೂ ಹೆಲ್ತ್ಗೆ ಒಳ್ಳೆಯದು. ನೆಕ್ಸ್ಟು ಮಿಲ್ಕ್ ಪ್ರಾಡಕ್ಟ್ಸು, ಇದರಲ್ಲಿ ಬಂದು ಹಾಲು ಮತ್ತು ನಿಮಗೆ ಫ್ರೆಶ್ ಕ್ರೀಮ್ ಆಗಿರ್ಬೋದು, ಇಲ್ಲ ಚೀಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಇದರಿಂದ ಮಾಡುವಂತಹ ಉತ್ಪನ್ನಗಳು ಯಾವುದೇ ಆಗಿರ್ಬೋದು, ಬೆಣ್ಣೆ, ತುಪ್ಪ, ಇದನ್ನೆಲ್ಲ ಧಾರಾಳವಾಗಿ ತಗೊಳ್ಳಿ. ಇದು ನಿಮಗೆ ಒಂದೊಳ್ಳೆ ಎನರ್ಜಿಯನ್ನು ಕೊಡುತ್ತೆ, ಪ್ರೋಟೀನ್ ಸೋರ್ಸು ಕೂಡ, ವೈಟಮಿನ್ ಡಿ ಸೋರ್ಸು ಕೂಡ. ಇದು ನಿಮಗೆ ಸಿಕ್ಕಾಪಟ್ಟೆ ಎನರ್ಜಿಯನ್ನು ಪ್ರಮೋಟ್ ಮಾಡೋದ್ರ ಜೊತೆಗೆ ನಿಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಸೊ ಬೆಣ್ಣೆ, ತುಪ್ಪ ಇದೆಲ್ಲ ಊಟದಲ್ಲಿ ಸೇರಿಸ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ಆರೋಗ್ಯ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂದಿರೋ ಊಟ ರಾತ್ರಿ ಆದರೂ ಜೀರ್ಣ ಆಗಲ್ಲ ಅನ್ನೋದಕ್ಕೆ ಕಾರಣ ನಮಗೆ ಗಟ್ ಪವರ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಮೊಸರು ಇದೆಲ್ಲನೂ ಮಿಲ್ಕ್ ಪ್ರಾಡಕ್ಟ್ಸ್ ಬಂದು ಚೆನ್ನಾಗಿ ತೊಗೋಬೇಕು, ಡೈರಿ ಪ್ರಾಡಕ್ಟ್ಸು. ಸೊ ಹಾಗಾಗಿ ನಿಮಗೆ ಎನರ್ಜಿ ಅನ್ನೋದು ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಬಂದು ಹೆಸರುಕಾಳು ರಿಚ್ ಪ್ರೋಟೀನ್ ಜೊತೆಗೆ ಫೈಬರ್ ಕೂಡ, ನಿಮಗೆ ಕಾನ್ಸ್ಟಿಪೇಷನನ್ನು ರಿಲೀವ್ ಮಾಡುತ್ತೆ. ಇದನ್ನು ದಿನಕ್ಕೆ ಒಂದು 100 ಗ್ರಾಮ್ ಅಷ್ಟು ಬೇಯಿಸಿ ಪಲ್ಯದ ರೂಪದಲ್ಲಿ ಇಲ್ಲ ಹೂರಣ ಮಾಡಿಕೊಂಡು, ಬೆಲ್ಲ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಹೂರಣ ಮಾಡಿಕೊಂಡು ಒಬ್ಬಟ್ಟು ಮಾಡ್ತೀವಲ್ಲ ಹಂಗೆ ತಿನ್ಕೊಂಡು ಬಂದರೆ ನಿಮಗೆ ಕ್ರಮೇಣ ಮಲಬದ್ಧತೆ ಅನ್ನೋದು ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಮತ್ತು ಡೈಲಿ 1 ಕಪ್ಪಷ್ಟು ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನಿ. ಇದು ನಿಮಗೆ ಹೆವಿ ಐರನ್, ಜಿಂಕನ್ನು ಪ್ರೊವೈಡ್ ಮಾಡುತ್ತೆ, ಮತ್ತು ನಿಮಗೆ ಹೆವಿ ಎನರ್ಜಿಯನ್ನು ಕೊಡುತ್ತೆ. ಕ್ಯಾಲ್ಶಿಯಂ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ, ಮೂಳೆಗಳ ನೋವು ಕಮ್ಮಿ ಆಗುತ್ತೆ. ಮತ್ತು ನುಗ್ಗೆಕಾಯಿಯಿಂದ ಮಾಡಿರುವಂತಹ ಸಾಂಬಾರು ಇಲ್ಲ ನುಗ್ಗೆಕಾಯಿ ರಸಮು, ಇದು ನುಗ್ಗೆಕಾಯಿನ ಬಂದು ಚೆನ್ನಾಗಿ ಬೇಯಿಸ್ಕೊಂಡು ಬೇಳೆ ಜೊತೆಗೆ ಸ್ಮ್ಯಾಶ್ ಮಾಡಿಬಿಟ್ಟು ನೀವು ಅದರದ್ದು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆಮೇಲೆ ನೀವು ರಸ ಮಾಡ್ತೀವಲ್ಲ ನಾರ್ಮಲಾಗಿ ಹಂಗೆ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ನಾರ್ಮಲಾಗಿ ಸಾರು ಕೂಡ ಮಾಡ್ಕೊಂಡು ತಿನ್ಬೋದು. ಇದು ಕೂಡ ಹೆವಿ ಕ್ಯಾಲ್ಶಿಯಮನ್ನು ನಿಮಗೆ ಕೊಡುತ್ತೆ, ಬೋನ್ ಹೆಲ್ತನ್ನು ಬಂದು ನಿಮಗೆ ಸ್ಟ್ರೆಂಥನ್ ಮಾಡುತ್ತೆ. ಸೊ ನೋಡಿಕೊಂಡು ಇದನ್ನು ತಗೊಳ್ಳಿ. ನೆಕ್ಸ್ಟು ಒಂದು ಅರ್ಧ ಅವೆಕಾಡೋ ಡೈಲಿ ತೊಗೋಬೋದು, ಇಲ್ಲ ವಾರಕ್ಕೆ 2 ಅವೆಕಾಡೋ ಅಷ್ಟು ಹಣ್ಣನ್ನು ನೀವು ಸ್ಮೂತಿ ಮಾಡ್ಕೊಂಡು ತಗೊಳ್ಳಿ. ಇದು ವೈಟಮಿನ್ ಇ, ವೈಟಮಿನ್ ಸಿ ರಿಚ್ ಆಗಿರೋದ್ರಿಂದ ನಿಮ್ಮ ಮಗುವಿನ ಸ್ಕಿನ್ ಚೆನ್ನಾಗಿರೋದ್ರ ಜೊತೆಗೆ ಹೆವಿ ಎನರ್ಜಿಯನ್ನು ಪ್ರಮೋಟ್ ಮಾಡುತ್ತೆ, ಫಿಲ್ಲಿಂಗಾಗಿರಂಗಿರುತ್ತೆ, ಹೊಟ್ಟೆ ಬಂದು ಹಸು ಜಾಸ್ತಿ ಆಗಲ್ಲ. ನೆಕ್ಸ್ಟ್ ಬಂದು ಸಿರಿಧಾನ್ಯಗಳು,
ಮಿಲ್ಲೆಟ್ಸ್ ಅಂತೀವಲ್ಲ ಅದು, ರಾಗಿ ಮತ್ತು ನವಣೆ, ಸಜ್ಜೆ, ಸುಮಾರು ಸಿರಿಧಾನ್ಯಗಳಿದ್ದಾವೆ. ನೀವು ಇದ್ರ ನೇಮ್ ಎಲ್ಲನೂ ಗೂಗಲಲ್ಲಿ ಹಾಕಿದ್ರೆ 1 ಬೈ 1 ನೇಮ್ಸ್ ಬರುತ್ತೆ. ಪರ್ಲ್ ಮಿಲ್ಲೆಟ್, ಸ್ಮಾಲ್ ಮಿಲ್ಲೆಟ್, ಲಿಟಲ್ ಮಿಲ್ಲೆಟ್ ಮತ್ತು ರಾಗಿ, ಇದೆಲ್ಲನೂ ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇದೆ. ನೀವು ಆರಾಮಾಗಿ ಆನ್ಲೈನಲ್ಲಿ ಒಂದು ಅರ್ಧ kg ತರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ನೀವು ಪೌಡ್ರ್ ಮಾಡಿಸ್ಕೊಂಡು ಅದರಿಂದ ರೊಟ್ಟಿ, ಮುದ್ದೆ, ಗಂಜಿ ಈ ಥರ ಮಾಡ್ಕೊಂಡು ನೀವು ತಿಂತಾ ಬಂದ್ರಿ ಅಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಎನರ್ಜಿ ಪ್ರಮೋಟ್ ಆಗುತ್ತೆ. HB ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ರಕ್ತ ಕೂಡ ಜಾಸ್ತಿ ಆಗುತ್ತೆ. ಅನ್ನೆಸೆಸರಿಯಾಗಿ ಮೂರ್ಛೆ ಹೋಗೋದು, ತಲೆ ಸುತ್ತು ಬರೋದು ಮತ್ತು ಕೈಕಾಲುಗಳ ನೋವು, ಮೂಳೆ ನೋವು ಕ್ರಮೇಣ ಕಮ್ಮಿ ಆಗ್ಬಿಡುತ್ತೆ ನಿಮಗೆ. ನೆಕ್ಸ್ಟು ಡೈಲಿ ಬನಾನಾ ಮತ್ತು ಒಂದು 5-6 ಬಾದಾಮ್ ಬೀಜ, 1 ಕೈ ಹಿಡಿಯಷ್ಟು ಕಡಲೆ ಬೀಜ, 1 ಕೈ ಹಿಡಿಯಷ್ಟು ನಿಮಗೆ ಕುಂಬಳಕಾಯಿ ಬೀಜ ಮತ್ತು ದಿನಾ ಸೊಪ್ಪು, ಇದನ್ನೆಲ್ಲ ನೀವು ತಿಂತಾ ಬಂದ್ರಿ ಅಂದರೆ ಖಂಡಿತವಾಗ್ಲೂ ವೈಟಮಿನ್ B12 ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಇದರಿಂದ ನಿಮಗೆ ರಕ್ತದ ವ್ಯಾಲ್ಯೂಮ್ ಏನು HB ಲೆವೆಲ್ ಅಂತ ಹೇಳ್ತಾರೆ, ಅದರಲ್ಲಿ ನಮಗಿರಬೇಕಾಗಿರುವಂತಹ ಎಲ್ಲನೂ ಸರಿಯಾಗಿರುತ್ತೆ. ವೈಟಮಿನ್ B12 ಕಮ್ಮಿ ಆದರೆ ತುಂಬಾ ವೀಕ್ ಆಗಿ ಹೋಗ್ತೀರಾ. ಇದು ಮೇಯ್ನಾಗಿ HB ಲೆವೆಲ್ ಕಮ್ಮಿ ಇರೋರಿಗೆ ವೈಟಮಿನ್ B12 ಕೊರತೆ ಇರುತ್ತೆ. ಕಾಲುಗಳು ಚುಚ್ಚೋದು, ಇರುವೆ ಓಡಾಡ್ದಂಗೆ ಆಗೋದು, ಕಾಲುಗಳು ನೋವೋದು, ಮೊಣಕಾಲುಗಳು ನೋವೋದು, ಕಾಲು ಊರಾಗಿ ನಡೆಯೋಕ್ಕಾಗದೇ ಇರೋದು, ಸೊ ಚುಚ್ಚಿದಂಗೆ ಆಗೋದು, ಇರುವೆ ಕಚ್ಚಿದಂಗೆ ಆಗೋದು, ಇದೆಲ್ಲ ಆಗೋದು ವೈಟಮಿನ್ B12 ಕೊರತೆಯಿಂದ. ಸೊ ಇದನ್ನೆಲ್ಲ ನೀವು ತೊಗೋಬೇಕು. ಮತ್ತು ಡೈಲಿ ಹಾಲಿನ ಜೊತೆಗೆ ಒಂದು ಚಿಟಿಕೆಯಷ್ಟು, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ನೀವು ಹಾಲಲ್ಲಿ ಕುಡಿಯುವಾಗ ಇದರಲ್ಲಿರುವಂತಹ ಒಂದು ಔಷಧಿಯ ಗುಣ ನಿಮಗೆ ಇಮ್ಯುನಿಟಿ ಪವರನ್ನು ಗೇನ್ ಮಾಡಿ ನಿಮಗೆ ಒಂದು ಒಳ್ಳೆ ಎನರ್ಜಿಯನ್ನು ಪ್ರಮೋಟ್ ಮಾಡುತ್ತೆ. ನೈಟಲ್ಲಿ ಕುಡಿಯೋದ್ರಿಂದ ಒಳ್ಳೆ ನಿದ್ದೆಯನ್ನು ಕೊಡುತ್ತೆ. ಮೆಣಸಿನ ಪೌಡರ್ ಅಂದರೆ ಕಪ್ಪು ಮೆಣಸು ಬರುತ್ತಲ್ಲ, ಅದ್ರ ಪೌಡ್ರ್ ಹಾಕ್ಕೊಂಡು ನೀವು ಆ ಕಾಂಬಿನೇಷನಲ್ಲಿ ಕುಡಿದ್ರೆ ಒಳ್ಳೆ ನಿದ್ದೆ ಸಿಗುತ್ತೆ. ನೆಕ್ಸ್ಟು ಮೊಟ್ಟೆ, ಡೈಲಿ ಒಂದು 2 ಮೊಟ್ಟೆ ತೊಗೊಳ್ಳಿ, ಮಾರ್ನಿಂಗ್ ಮತ್ತು ಈವ್ನಿಂಗು. ಸೊ ಇದು ನಿಮಗೆ ಒಳ್ಳೆ ಪ್ರೋಟೀನ್ ಸೋರ್ಸ್. ಮತ್ತು ಅದರಲ್ಲಿರುವಂಥ ಹಳದಿ ಬಣ್ಣವನ್ನು ತೆಗಿಬೇಡಿ, ಅದರಲ್ಲೂ ಕೂಡ ನಿಮಗೆ ವೈಟಮಿನ್ D ಹೇರಳವಾಗಿರುತ್ತೆ, ಪ್ರೋಟೀನ್ ಚೆನ್ನಾಗಿರುತ್ತೆ. ಸೊ ಡೈಲಿ 2 ಮೊಟ್ಟೆ ತಿನ್ನೋದ್ರಿಂದ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ನಿಮಗೆ ಇದರಿಂದ ಸಿಗುತ್ತೆ, ಎನರ್ಜಿ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಡೈಲಿ ಊಟದಲ್ಲಿ ಡೈಲಿ ಇಲ್ಲ ಅಂದರೂ ವಾರದಲ್ಲಿ 1-2 ಸತಿ ಮೀನು ಒಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ನ ಮತ್ತು ವೈಟಮಿನ್ Dಯ ಪಕ್ಕಾ ಸೋರ್ಸ್. ಸೊ ಇದರಲ್ಲಿ ನೀವು ಒಂದು ಒಳ್ಳೆಯ ಪ್ರೋಟೀನ್ ಫ್ಯಾಟನ್ನು ಪಡ್ಕೋತೀರಾ. ಸೊ ಇದರಿಂದ ಎನರ್ಜಿ ಕೂಡ ಗೈನ್ ಆಗುತ್ತೆ. ಸೊ ಇದನ್ನು ತಿನ್ನೋವಾಗ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತೀನಿ. ಇದರಲ್ಲಿರುವಂಥ ಐರನ್ ಕಂಟೆಂಟ್ ಅಬ್ಸಾರ್ಬ್ ಆಗೋದಕ್ಕೆ ನಿಂಬೆಹಣ್ಣಿನ ರಸ ಬಂದು ಹೆಲ್ಪ್ ಮಾಡುತ್ತೆ. ಸೊ ನಿಂಬೆಹಣ್ಣಿನ ರಸ ಕೂಡ ತುಂಬಾ ಒಳ್ಳೆಯದು, ವೈಟಮಿನ್ C ಜಾಸ್ತಿ ಇರೋದ್ರಿಂದ ನಿಮಗೆ ನಾನ್ ವೆಜ್ ತಿನ್ನುವಾಗ ಅದರ ಅಬ್ಸಾರ್ಪ್ಷನ್, ಐರನ್, ಪ್ರೋಟೀನ್ ಅಬ್ಸಾರ್ಪ್ಷನ್ಸ್, ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಬಂದು ಪಕ್ಕವಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಹೇಳೋದು ಒಂದು ಒಳ್ಳೆ ಕಾಂಬಿನೇಷನ್, ಪಕ್ಕಾ ಕಾಂಬಿನೇಷನ್ ಅಂದರೆ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ತಿನ್ನೋದು. ಮತ್ತು ಬಂದು ಕರಿ ಉದ್ದಿನಬೇಳೆ ಗಂಜಿ, ಕರಿ ಉದ್ದಿನಬೇಳೆ ಪುಡಿ ಮಾಡಿಕೊಂಡು ಅದರಿಂದ ಮುದ್ದೆ ತಿನ್ನೋದು, ರೊಟ್ಟಿ ಮಾಡ್ಕೊಂಡು ತಿನ್ನೋದು, ಈ ರೀತಿ ಮಾಡ್ಕೊಳ್ಳೋವಾಗ ಖಂಡಿತವಾಗ್ಲೂ ಪ್ರೋಟೀನ್, ಫೈಬರ್ ಗೈನ್ ಆಗುತ್ತೆ. ಜೊತೆಗೆ ಮೂಳೆಗಳ ನೋವು ಕಮ್ಮಿ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಕಾಡುವಂತಹ ನೋವುಗಳು ಕಮ್ಮಿ ಆಗ್ತವೆ. ಡಿಲಿವರಿ ಇನ್ನೇನಿನ್ನು 15 ದಿವಸ ಇದೆ ಅನ್ನೋವಾಗ ಇದನ್ನೆಲ್ಲ ಕರೆಕ್ಟಾಗಿ ನೀವು ತಿಂದರೆ ಡಿಲಿವರಿ ಆಗುವಾಗ ಒಳ್ಳೆ ಎನರ್ಜಿ ನಿಮಗೆ ಇರುತ್ತೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.